ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನರಮೇಧ, ತನ್ನದೇ ಜನರ ಮೇಲೆ ಪಾಕ್ ಸೇನೆ ದಾಳಿ, ಕಾಶ್ಮೀರಿಗಳ ಆಕ್ರೋಶಕ್ಕೆ ಪಿಒಕೆ ಧಗಧಗ. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೊಮ್ಮೆ ಹೊತ್ತಿ ಉರಿತಾ ಇದೆ. ಪಾಕಿಸ್ತಾನದ ಅಸಲಿ ಮುಖವಾಡ ಇನ್ನೊಮ್ಮೆ ಕಳಚಿಬಿದ್ದಿದೆ. ಕಾಶ್ಮೀರದ ಹಿತೈಷಿ ಎಂದು ಜಗತ್ತಿನ ಮುಂದೆ ನಾಟಕವಾಡುವ ಪಾಕಿಸ್ತಾನದ ನಿಜವಾದ ಬಣ್ಣ ಈಗ ಜಗತ್ತಿನ ಮುಂದೆ ಬಟಾಬಯಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ತನ್ನದೇ ಜನರ ಮೇಲೆ ಪಾಪಿ ಪಾಕಿಸ್ತಾನ ನರಮೇಧ ನಡೆಸಿದೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಸಾಮಾನ್ಯರ ಮೇಲೆ ಪಾಕ್ ಸೇನೆ ನಡೆಸಿರುವ ಗುಂಡಿನ ದಾಳಿ ಸಾಕಷ್ಟು ಸಾವು ನೋವಿಗೆ ಕಾರಣವಾಗಿದೆ. ಅವಾಮಿ ಆಕ್ಷನ್ ಕಮಿಟಿ ನೀಡಿರುವ ಮಾಹಿತಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತದ್ದಿದೆ. ಬರೀ ದೌರ್ಜನ್ಯವಲ್ಲ, ಬರೋಬ್ಬರಿ 27ಕ್ಕೂ ಹೆಚ್ಚು ಮಂದಿಯನ್ನು ಪಾಕ್ ಸೇನೆ ಬರ್ಬರವಾಗಿ ಹತ್ಯೆ ಮಾಡಿದೆ. ಬೆಲೆ ಏರಿಕೆ, ವಿದ್ಯುತ್ ದರ ಹೆಚ್ಚಳ ಮತ್ತು ಮೂಲಭೂತ ಸೌಕರ್ಯಕ್ಕಾಗಿ ಅಳಲು ತೋಡಿಕೊಂಡಿದ್ದ ಜನರ ಮೇಲೆ ಪಾಕ್ ಸೇನೆ ತನ್ನ ಬಂದೂಕುಗಳನ್ನು ತಿರುಗಿಸಿದೆ. ಆ ಮೂಲಕ ಸಾರ್ವಜನಿಕರ ಹಕ್ಕನ್ನು ಹತ್ತಿಕ್ಕುವ ಕೆಲಸ ಮಾಡಿದೆ. ಅನ್ಯಾಯದ ವಿರುದ್ಧ ಸಿಡಿದೆದ್ದ ಪಿಒಕೆ ಜನತೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉತ್ಪಾದನೆಯಾಗುವ ಅಗ್ಗದ ವಿದ್ಯುತ್ತನ್ನು ಪಾಕಿಸ್ತಾನದ ಉಳಿದ ಭಾಗಗಳಿಗೆ ಕಳುಹಿಸಿ ಇಲ್ಲಿನ ಸ್ಥಳೀಯ ಜನರಿಗೆ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. 2024ರಲ್ಲಿ ಪ್ರತಿಭಟನೆಗಳ ನಂತರ ಸರ್ಕಾರ ವಿದ್ಯುತ್ ಮತ್ತು ಗೋಧಿ ಬೆಲೆ ಕಡಿಮೆ ಮಾಡುವುದಾಗಿ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಆ ಭರವಸೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಜನ ತಮ್ಮ ಹಕ್ಕುಗಳಿಗಾಗಿ ಬೇಡಿಕೆ ಇಟ್ಟರೆ ಅವರನ್ನು ದೇಶದ್ರೋಹಿಗಳೆಂದು ಬಿಂಬಿಸುವುದು ಅಥವಾ ಜೈಲಿಗೆ ಹಾಕುವುದು ಪಾಕಿಸ್ತಾನ ದಶಕಗಳಿಂದ ತೋರಿಸುತ್ತಿರುವ ಚಾಳಿಯಾಗಿದೆ. ಇದರ ವಿರುದ್ಧ ಈಗ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ನರಿಬುದ್ಧಿ ಬಿಡುತ್ತಿಲ್ಲ ಪಾಕಿಸ್ತಾನ. ನೋಡಿ, ಇದು ಪಾಕಿಸ್ತಾನದ ಹಳೆಯ ಚಾಳಿ. ಭಾರತದ ಕಾಶ್ಮೀರದ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವ ಇಸ್ಲಾಮಾಬಾದ್ನ ಆಡಳಿತಗಾರರು ತಾವು ಆಕ್ರಮಿಸಿಕೊಂಡಿರುವ ಕಾಶ್ಮೀರ ಪ್ರದೇಶದ ಜನರನ್ನೇ ಗುಲಾಮರಂತೆ ಕಾಣುತ್ತಿದ್ದಾರೆ. ಪಾಕ್ ಪ್ರಧಾನಿ ಜಗತ್ತಿನ ವೇದಿಕೆಯಲ್ಲಿ ಭಾಷಣ ಬಿಗಿಯುತ್ತಾರೆ, ಪಿಒಕೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ. ಅಸಲಿಗೆ ಇವರು ಮಾಡುತ್ತಿರುವುದು ಒಂದು ಕಡೆ ಅಭಿವೃದ್ಧಿಯ ನಾಟಕ, ಮತ್ತೊಂದು ಕಡೆ ರಕ್ತಪಾತ. ಇದು ಪಾಕಿಸ್ತಾನದ ಡಬಲ್ ಗೇಮ್. ಒಂದು ಕೈಯಲ್ಲಿ ಶಾಂತಿಯ ಮಾತು, ಮತ್ತೊಂದು ಕೈಯಲ್ಲಿ ರಕ್ತಸಿಕ್ತ ಬಂದೂಕು. ಇವರ ಈ ನರಿಬುದ್ಧಿ ಈಗ ಜಗತ್ತಿಗೆ ಅರ್ಥವಾಗುತ್ತಿದೆ. ಪ್ರಜಾಪ್ರಭುತ್ವದ ಬಗ್ಗೆ ಪಾಠ ಮಾಡುವ ಪಾಕಿಸ್ತಾನಕ್ಕೆ ತಾನು ಆಕ್ರಮಿಸಿಕೊಂಡಿರುವ ಭೂಮಿಯಲ್ಲಿನ ನಾಗರಿಕರ ಬದುಕಿನ ಮೌಲ್ಯವೇ ಗೊತ್ತಿಲ್ಲ. ಪಿಒಕೆನಲ್ಲಿ ನಡೆಯುತ್ತಿರುವ ಈ ದೌರ್ಜನ್ಯ ಪಾಕಿಸ್ತಾನದ ಅಸ್ತಿತ್ವವನ್ನೇ ಬುಡಸಮೇತ ಅಲುಗಾಡಿಸುತ್ತಿದೆ. ಜಗತ್ತಿನ ಮಹಾನ್ ನಾಯಕರು ಮತ್ತು ಜನತೆ ಈಗಲಾದರೂ ಈ ಪಾಕ್ ಕ್ರೌರ್ಯದ ವಿರುದ್ಧ ಧ್ವನಿ ಎತ್ತಬೇಕಿದೆ. ಇಲ್ಲದಿದ್ದರೆ ಪಾಕಿಸ್ತಾನದ ಈ ನರಿ ಬುದ್ಧಿ ಮುಂದೆ ಇಡೀ ಪ್ರಾಂತ್ಯವನ್ನೇ ಅರಾಜಕತೆಯ ಕೂಪಕ್ಕೆ ತಳ್ಳುವುದರಲ್ಲಿ ಸಂಶಯವಿಲ್ಲ.